ಕೇರಳದ ಕಣ್ಣೂರು ಜಿಲ್ಲೆಯ ಶ್ರೀ ಕೊಟ್ಟಿಯೂರು ಮಹಾದೇವ ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ಅವರವರ ಭಕ್ತಿಭಾವದೊಂದಿಗೆ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದರೆ, ಕೇರಳದ RSS ಸಂಘ ಸಂಸ್ಥೆಯಾಗಿರುವಂತಹ ಸೇವಾ ಭಾರತಿಯು ಅನ್ನದಾನ ಸೇವೆಯಲ್ಲಿ ನಿರತವಾಗಿರುವಂಥದ್ದು. ಕೊಟ್ಟಿಯೂರು ಕ್ಷೇತ್ರದ ಈ ವಿಶೇಷ ವೈಶಾಖ ಮಾಸದ 27 ದಿವಸ ಉತ್ಸವದ ಸಂದರ್ಭದಲ್ಲಿ ಆಗಮಿಸ್ತಿರುವಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನದ ಹೊತ್ತು 12:30ರಿಂದ ಮಧ್ಯಾಹ್ನ 12:30ರಿಂದ 2:30ರವರೆಗೆ ಅನ್ನದಾನದ ವ್ಯವಸ್ಥೆಯನ್ನು ಸೇವಾ ಭಾರತಿ ಮಾಡ್ತಾ ಇದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಘದ ಸೇವಾ ಭಾರತಿಯ ಸ್ವಯಂ ಸೇವಕರು ಈ ಅನ್ನದಾನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಸೇವಾ ಭಾರತೀಯ ಸ್ವಯಂ ಸೇವಕರೇ ಈ ಅಡುಗೆಯನ್ನು ತಯಾರಿಸಿ ಈ ಅನ್ನದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಪ್ರತಿನಿತ್ಯ 27 ದಿವಸ ನಡೆಯುವಂಥದ್ದು. ಕೇರಳದಲ್ಲಿ ಎಲ್ಲೇ ದೊಡ್ಡ ದೊಡ್ಡ ಉತ್ಸವಗಳು ನಡೆದರೂ ಅಲ್ಲಿ ಸೇವಾ ಭಾರತಿ ವತಿಯಿಂದ ಅನ್ನದಾನ ಇದ್ದೇ ಇರ್ತದೆ. ದೇವಸ್ಥಾನದ ವತಿಯಿಂದ ಇದ್ದರೂ ಸೇವಾ ಭಾರತಿಯಿಂದ ಅನ್ನದಾನ ನಡೆಯುತ್ತದೆ ಹೆಚ್ಚಿನ ಕಡೆಗಳಲ್ಲಿ. ಕುಚ್ಚಲಕ್ಕಿ ಅನ್ನ, ಸಾಂಬಾರು, ಪಾಯಸ ಮತ್ತು ಪಲ್ಯ, ಈ ರೀತಿಯ ರುಚಿಕರವಾದ ಉತ್ತಮವಾದ ಒಂದು ಅನ್ನಪ್ರಸಾದವನ್ನು ನೀಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಮೆಚ್ಚುವಂಥ ಕೆಲಸ. ಮಹಾದೇವನು ಈ ಸೇವಾ ಭಾರತಿ ಮತ್ತು ಕೇರಳದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಪ್ರಾರ್ಥಿಸಲೇಬೇಕು. ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ. ಈ ರೀತಿ ಕೆಲವೊಂದು ಕಡೆ ದೇವಸ್ಥಾನಗಳಲ್ಲಿ ಅನ್ನದಾನ ನಡೀತಾ ಇದ್ದರೆ, ಅಂದರೆ ಸಾರ್ವಜನಿಕ ಉತ್ಸವಗಳಲ್ಲಿ ಹೊರಗಡೆ ಈ ರೀತಿ ಚಪ್ಪರ ಹಾಕ್ಕೊಂಡು ಅನ್ನದಾನ ಕೊಡ್ತಾ ಇದ್ದರೆ, ಆ ಸಂಘ ಸಂಸ್ಥೆಗಳು ಸೇವಾ ಭಾರತಿ ಇರಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಅದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಅನ್ನದಾನಕ್ಕೆ ಹೋಗುವಾಗ ನಾವು ಅನ್ನಪ್ರಸಾದ ಅನ್ನುವ ರೀತಿಯಲ್ಲಿ ಅಲ್ಲಿ ಹೋಗಿ ಅದನ್ನು ಸ್ವೀಕಾರ ಮಾಡಬೇಕು. ಕೆಲವರಿಗೆ ಹಸಿದವರಿಗೆ ಅದು ಊಟ, ಭಕ್ತಿಯಿಂದ ಹೋದವರಿಗೆ ಅದು ಪ್ರಸಾದ. ಸುಮ್ಮನೆ ಅಲ್ಲಿ ಕೊಡ್ತಾ ಇದ್ದಾರೆ, ನಾವು ಹೋಗಿದ್ದೇವೆ ತಗೊಳ್ಳುವ ಹೇಗಿದೆ ಅಂತ ರುಚಿ ನೋಡುವಂಥ ತಗೊಳ್ಳುವಂಥವ್ರು ದಯವಿಟ್ಟು ಆ ರೀತಿ ಹೋಗಬೇಡಿ. ಯಾಕಂದರೆ ರುಚಿ ನೋಡುವುದಕ್ಕಾಗಿ ಹೋಗಬೇಡಿ. ಹಸಿದ ಹೊಟ್ಟೆಗಾಗಿ ಅನ್ನ ಅಂತ ಹೋಗಿ ಅಥವಾ ದೇವರ ಪ್ರಸಾದ ಅಂತ ಅನ್ನದಾನ ಅಂತ ಸ್ವೀಕರಿಸಲಿಕ್ಕೆ ಹೋಗಿ ವ್ಯರ್ಥ ಮಾಡಬೇಡಿ. ಒಬ್ಬರ ಹಸಿವನ್ನು ಕಸಿಯುವಂಥ ಅಧಿಕಾರ ನಮಗೆ ಇಲ್ಲ. ಯಾರೋ ಹಸಿದವ ಅಲ್ಲಿ ಊಟ ಮಾಡ್ಬೋದು, ನಾವು ಬೇಡ ಅಂತ ಬಿಟ್ಟರೆ. ಮತ್ತು ಅಲ್ಲಿ ಸ್ವಯಂ ಸೇವಕರು ಏನು ಸೂಚನೆ ಕೊಡ್ತಾರೆ ಅದನ್ನು ದಯವಿಟ್ಟು ಪಾಲಿಸಿ. ನಮ್ಮದೇ ರೀತಿಯಲ್ಲಿ ನಾವು ವರ್ತಿಸೋದು ಬೇಡ. ಕೊಟ್ಟಿಯೂರಿನಲ್ಲಿ ಈ ಅನ್ನದಾನ ಎಲ್ಲಿ ನಡೀತದೆ ಅಂತ ನೀವು ಕೇಳುವುದಾದರೆ, ಕೊಟ್ಟಿಯೂರು ದೇವಸ್ಥಾನದ ಬಸ್ ಸ್ಟ್ಯಾಂಡ್ ಇದೆ. ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು 2 ದ್ವಾರ ಕಾಣ್ತಾ ಇದೆ. ಆ ದ್ವಾರದ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇರುವಂಥದ್ದು. ಆ ಬಸ್ ಸ್ಟ್ಯಾಂಡ್ನ ಎದುರುಗಡೆ ಒಂದು ಅಗ್ನಿಶಾಮಕ ದಳ ಕಚೇರಿ ಇದೆ, ಮತ್ತೊಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್, ಅಗ್ನಿಶಾಮಕ ದಳ ಒಟ್ಟೊಟ್ಟಿಗೆ ಇರುವಂಥದ್ದು. ಅಲ್ಲೇ ಸ್ವಲ್ಪ ಮುಂದೆ ಹೋದರೆ, ಆ ಪೊಲೀಸ್ ಸ್ಟೇಷನ್ ಇರುವ ಕಡೆಗೆ ಸ್ವಲ್ಪ ಮುಂದೆ ಹೋದರೆ ಎಡಗಡೆಗೆ ಕಾಣ್ತದೆ. ರಸ್ತೆ ಬದಿಯಲ್ಲೇ ಈ ಅನ್ನಛತ್ರ ಅಥವಾ ಅನ್ನದಾನ ವ್ಯವಸ್ಥೆ ಇರುವಂಥದ್ದು. ಅಂಗಡಿಯವರ ಹತ್ರ ಯಾರ ಹತ್ರ ಆದರೂ ಕೇಳಿದರೆ ಹೇಳ್ತಾರೆ, ಈ ಸೇವಾ ಭಾರತೀಯ ಅನ್ನದಾನ ನಡೆಯುವುದು ಎಲ್ಲಿ ಅಂತ ಕೇಳಿದರೆ ಅವರು ಹೇಳ್ತಾರೆ. ಯಾರು ಅನ್ನ ವೇಸ್ಟ್ ಮಾಡದೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ